ದಯಾಮಯ ದೇವರೇ, ಈ ಒಂದು ಸುದಿನದಂದು ನಿಮ್ಮ ಪರಿಶುದ್ಧ ನಾಮದಲ್ಲಿ, ನಿಮ್ಮ ಪರಿಶುದ್ಧ ರಕ್ತದಲ್ಲಿ ನಮ್ಮನ್ನು ಕರೆದು ತಂದಿದ್ದೀರಿ. ಇದಕ್ಕಾಗಿ ನಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. Lord, we all thank you for bringing us together in your name. ಹೌದು, ಈ ಒಂದು ಕ್ಷಣದಲ್ಲಿ ನಿಮ್ಮ ಪರಿಶುದ್ಧ ಪರಮೋನ್ನತ ನಾಮ ಹಾಗೂ ಪರಿಶುದ್ಧ ರಕ್ತವು ನಮ್ಮನ್ನು ಒಂದುಗೂಡಿಸಿದೆ. ಹೌದು, ನನ್ನವರು ನೀವಾದ್ದರಿಂದ ನಿಮಗೆ ಅನೇಕ ತೊಂದರೆ ತೊಡಕುಗಳು ಬರುವುದು. Because of my name, you will be persecuted, dragged before the kings, courts, and you will be whipped. ಹೌದು, ನನ್ನವರು ನೀವಾದ್ದರಿಂದ ನಿಮ್ಮನ್ನು ಹಿಂಸಿಸುವರು, ಹೊಡೆಯುವರು, ತುಚ್ಛೀಕರಿಸುವರು, ಎಲ್ಲ ಸಲ್ಲದ ಆರೋಪಗಳನ್ನು ನಿಮ್ಮ ಮೇಲೆ ಹೊರಿಸುವರು. ಆಗ ನೀವು ಹೆದರುವುದು ಬೇಡ. ಏನು ಹೇಳಬೇಕು ಎಂಬುದಕ್ಕೆ ನೀವು ಭಯಪಡಬೇಡಿ. ನಿಮ್ಮ ಪರವಾಗಿ ವಾದಿಸುವುದು ನಾನು, ನನ್ನ ಪೋಷಕರು. ಹೌದು, ಇಟ್ ಇಸ್ ದ ಸ್ಪಿರಿಟ್ ಹೂ ಸ್ಪೀಕ್ಸ್ ಆನ್ ಬಿಹಾಫ್ ಆಫ್ ಯು. ಆದ್ದರಿಂದ ಯಾರಿಗೂ ಹೆದರುವುದು ಬೇಡ. ಹೌದು, ಈ ಲೋಕದ ಎಲ್ಲ ಶಕ್ತಿಗಳು ಮುಗಿಬೀಳುವು, ಆದರೆ ಯಾರು ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ಇಂದು ಈ ಸಮಯದಲ್ಲಿ ಆಸ್ಪತ್ರೆಗೆ ದಾಖಲಾಗಿರುವ, ಮನೆಯಲ್ಲೇ ಕಾಯಿಲೆಯಿಂದ ನಡುತ್ತಿರುವ, ವ್ಯಾಧಿಷ್ಠರಾಗಿರುವ, ತೊಂದರೆಗೀಡಾಗಿರುವ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುತ್ತೇವೆ. Lord Jesus, we pray for all the sick and suffering, especially the people who have been hospitalized, who are in afflictions. Heal them completely and deliver them from all the bonds. ಹೌದು, ಅವರನ್ನು ಗುಣಪಡಿಸಿರಿ, ಪ್ರತಿಯೊಬ್ಬರನ್ನು ಮುಟ್ಟಿರಿ, ಸ್ಪರ್ಶಿಸಿರಿ, ನಿಮ್ಮ ಪರಿಶುದ್ಧ ರಕ್ತದಿ ಅವರನ್ನು ತೊಳೆಯಿರಿ. ಅದು ನಿಮ್ಮಿಂದ ಮಾತ್ರ ಸಾಧ್ಯ, ಯಾರಿಂದಲೂ ಸಾಧ್ಯವಿಲ್ಲ. ಹೌದು ಸ್ವಾಮಿ, ದೈನ್ಯದಿಂದ ನಾವು ನಿಮ್ಮಲ್ಲಿ ಜಕ್ಕಾಯ ಬೇಡಿದಂತೆ, ರಕ್ತಸ್ರಾವ ಮೈಲೆ ಬೇಡಿದಂತೆ, ಬೆಸದ ಕುಳದ ಪಕ್ಕದಲ್ಲಿ ಕುಳಿತಿದ್ದ ಆ ರೋಗಿ ಬೇಡಿದಂತೆ ಬೇಡುತ್ತಿದ್ದೇನೆ. ಇವೆಲ್ಲವನ್ನು ನಿಮ್ಮ ಪರಿಶುದ್ಧ ನಾಮದಲ್ಲಿ ಈಡೇರಿಸಿ. ದಯಾಮಯ ದೇವ, ನಿಮ್ಮ ಉಗ್ರವಾದ ಸಂಸ್ಕಾರ ನಿಮ್ಮ ಮರಣದ ಸ್ಮಾರಕವಾಗಿ ಬಿಟ್ಟಿದೆ. ಈ ಪರಮ ರಹಸ್ಯದಲ್ಲಿ ನೀ ನಮ್ಮ ಕೋರಿಕೆಗಳನ್ನು ವಿಶೇಷವಾಗಿ ನಿಮ್ಮ ಪಾದಚರಣಕ್ಕೆ ಅರ್ಪಿಸುತ್ತೇವೆ. ನಿಮ್ಮ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ.